ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಎನ್ವೈರನ್ಮೆಂಟ್ ಲಾ ಏನಿದೆ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಣ. ಯೂನಿಟ್ 1, 2, 3, 4, 5 5 ಯೂನಿಟ್ ಏನು ಮಾತಾಡುತ್ತೆ, 5 ಯೂನಿಟ್ನ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ನು, ಈ ರೀತಿಯಾದಂಥ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫರ್ದರ್ ಅದಾದಮೇಲೆ ಪ್ರತಿ ಯೂನಿಟಿಂದು ಪ್ರತಿ ಟಾಪಿಕನ್ನು ತೊಗೊಂಡು ಇಂಪಾರ್ಟೆಂಟ್ ಕ್ವಶನ್ ಸಮೇತ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ ನಿಮ್ಗೆ ಗೊತ್ತಿದೆ ಪ್ಯಾಟ್ರನ್ ಏನು ಅಂತ, ಸೊ ನೋ ಇಶ್ಯೂಸ್. ಸೊ ಸುಮಾರು ಸಬ್ಜೆಕ್ಟ್ ನಮ್ಮ ಜೊತೆ ಆಲ್ರೆಡಿ 20, 25, 30 ಸಬ್ಜೆಕ್ಟ್ಗಳನ್ನು ಕಲಿತಾ ಬಂದಿದ್ದೀರಾ 5ನೇ ಸೆಮ್ ತನಕ. ಸೊ ಏನೂ ಸಮಸ್ಯೆ ಇಲ್ಲ, ನಿಮಗೆ ಎಲ್ಲ ಗೊತ್ತಿರುವಂಥ ವಿಷಯಗಳೇ. ಸರಿ, ನಾನು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮಗೆ ಈ ಸೆಮಿಸ್ಟ್ರಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಎನ್ವೈರನ್ಮೆಂಟಲ್ ಲಾ ಅಂತ. ಸೊ ಹೆಸರೇ ಹೇಳ್ತಾ ಇದೆ. ಕನ್ನಡದಲ್ಲಿ ಏನಾದರೂ ನೋಡ್ತೀರಾ ಅಂತಂದರೆ ಅದನ್ನು ನಾವು ಪರಿಸರ ಕಾನೂನು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಅದನ್ನು ನಾವು ಪರಿಸರ ಕಾನೂನು ಅಂತ ಕರಿತೀವಿ. ಸೊ ಎನ್ವೈರನ್ಮೆಂಟ್ ಅನ್ನುವಂಥದ್ದು ಏನಿದೆಯಲ್ಲ, ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟು. ಕೇಳಿರ್ತೀರಲ್ವ, ಈ ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಆಮೇಲೆ ನೀವು ಏನು ಈ ವಾತಾವರಣನ ಹಾಳು ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡ್ತಾ ಇದ್ರೆ ಏನು ಗೌರ್ಮೆಂಟ್ ಸುಮ್ಮನೆ ಕುಂತಿರ್ಬೇಕಾ? ಗೌರ್ಮೆಂಟ್ ಆಯಿತು ನೀ ಏನು ಮಾಡ್ತೀಯ ಮಾಡು ಅಂತ ಸುಮ್ಮನೆ ಕುಂತಿರೋದ? ಯಾರೋ ಒಬ್ಬ ಬರ್ತಾನೆ, ತುಂಬ ಹೆಲ್ದಿ ಆಗಿರುವಂಥ ಕಾಡನ್ನ ಕಡ್ದು ಹಾಕ್ತಾನೆ. ಯಾರೋ ಒಬ್ಬ ಬರ್ತಾನೆ, ಹೆಲ್ದಿ ಆಗಿರುವಂಥ ಕಾಡನ್ನ ಕಡ್ದಾಗ ನಾನು ಫ್ಯಾಕ್ಟ್ರಿ ಹಾಕ್ತೀನಿ ಅಂತಾನೆ. ಯಾರೋ ಒಬ್ಬ ಬರ್ತಾನೆ, ಸಿಕ್ದಾಗ ಮೈನಿಂಗ್ ಮಾಡ್ತಾನೆ. ಯಾರೋ ಒಬ್ಬ ಬರ್ತಾನೆ, ಫ್ಯಾಕ್ಟ್ರಿಯಲ್ಲಿ ತನ್ನ ಒಂದು ವೇಸ್ಟೇಜ್ಗಳನ್ನೆಲ್ಲ, ಫ್ಯಾಕ್ಟ್ರಿಯ ವೇಸ್ಟೇಜ್ಗಳನ್ನೆಲ್ಲ ನದಿ ನೀರಿಗೆ ಬಿಡ್ತಾ ಇರ್ತಾನೆ. ಯಾರೋ ಒಬ್ಬ ಬರ್ತಾನೆ, ಸಮುದ್ರದಲ್ಲಿ ತುಂಬ ಓವರ್ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರ್ತಾನೆ. ಈ ರೀತಿ ಎಲ್ಲ ಮಾಡಿದರೆ ಏನು ಈ ಗೋರ್ಮೆಂಟ್ ಅವರೆಲ್ಲ ಸುಮ್ಮನೆ ಕೂರ್ಬೇಕಾ? ಸೊ ಅವರು ಲಾ ಮಾಡಲೇಬೇಕಲ್ವ. ಲಾಗಳನ್ನು ಮಾಡಲಿಕ್ಕೆ ಅವರು ಕೂಡ ಎತ್ಕೊಳ್ತಾ ಇರ್ತಾನೆ, ನಾನು ಲಾ ಮಾಡ್ತೀನಿ ಇದ್ರ ಮೇಲೆಲ್ಲ ಅಂತ. ಸೊ ಆ ಎಲ್ಲ ವಿಷಯಗಳನ್ನು ಎತ್ಕೊಳ್ಳುವಂಥ ಸಬ್ಜೆಕ್ಟೇ ನಿಮ್ಮ ಎನ್ವೈರನ್ಮೆಂಟ್ ಲಾ. ಏನಾದರೂ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಹಾನಿಗಳನ್ನು ಮಾಡ್ತಾ ಇದ್ರೆ, ಏನಾದರೂ ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಮಾಡ್ತಾ ಇದ್ರೆ, ಸೊ ಇದನ್ನು ಗವರ್ನ್ ಮಾಡಲಿಕ್ಕೆ ಇರುವಂಥ ಲಾಸ್ಗಳನ್ನು ನಾವೆಲ್ಲಿ ನೋಡ್ಬೋದು ಅಂದರೆ ನಮ್ಮ ಎನ್ವೈರನ್ಮೆಂಟಲ್ ಲಾದಲ್ಲಿ ನಾವು ನೋಡ್ತಾ ಹೋಗಬಹುದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ KSLUದವರು ಒಂದು 5 ಯೂನಿಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತೊಂದು ಬ್ರೀಫ್ ಇಂಟ್ರೊಡಕ್ಷನ್ನ ತಿಳ್ಕೊಳ್ಳೋಣ. ಎನಿಹೌ, ನಿಮ್ಮ ಯೂನಿಟ್ 1 ಮತ್ತೆ ನೀವು ಸ್ಟಾರ್ಟ್ ಮಾಡಿದಾಗ ಯೂನಿಟ್ 1ನ ಬಗ್ಗೆ ಇದನ್ನು ಹೇಳ್ತಾ ಪ್ರತಿಯೊಂದು ಪಾಯಿಂಟ್ಗಳನ್ನು ತಗೊಂಡು ಪ್ರತಿಯೊಂದು ಪಾಯಿಂಟ್ನ ಆಸ್ ಪರ್ ಸಿಲೆಬಸ್ನ ಪ್ರಕಾರ ಇಂಪಾರ್ಟೆಂಟ್ ಪ್ರೀವಿಯಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಲಾಸ್ಟ್ 15 ಇಯರ್ಸ್ನ ಟಾರ್ಗೆಟ್ ಮಾಡಿ, ಸೊ ಅದರಲ್ಲೇ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಆಧಾರದ ಮೇಲೆ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಹೋಗ್ತೇನೆ. ಸೊ ಇವತ್ತೇನೇನಿದೆ ಅಂತ ನೋಡೋಣ. ನೀವು ಆಲ್ವೇಸ್ ನಿಮ್ಗೆ ಗೊತ್ತಿರೋ ಹಾಗೆ ಯೂನಿಟ್ 1 ಅಬೌಟ್ ಬೇಸಿಕ್ ಇಂಟ್ರೊಡಕ್ಷನ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾವಾಗಲೂ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ ಯೂನಿಟ್ 1. ಹಾಗಂತಂದ್ರೆ ಏನು, ಸಬ್ಜೆಕ್ಟ್ ಏನು ಮಾತಾಡುತ್ತೆ ಅಂತ. ಯೂನಿಟ್ 2 ಅಂತ ಬಂದಾಗ ಇದರಲ್ಲಿ ಎನ್ವೈರನ್ಮೆಂಟಲ್ ಪಾಲಿಸೀಸ್ಗಳನ್ನು, ಲಾಗಳನ್ನು ಹೇಗೆ ಮಾಡ್ಕೊಂಡಿದ್ದಾರೆ, ಹಳೆ ಲಾಸ್ ಏನು, ಈಗಿನ ಲಾಸ್ ಏನು, ರೂಲ್ಸ್ಗಳೇನು, ಡಾಕ್ಟ್ರೈನ್ಸ್ಗಳೇನು, ಡ್ಯೂಟೀಸ್ಗಳೇನು, PIL ಅಂತಂದ್ರೆ ಏನು, ಯಾವ ರೀತಿ ನಾವು ರೈಟ್ಸ್ಗಳನ್ನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೇಳ್ಬೋದು, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಏನು ಹೇಳುತ್ತೆ, ಈ ರೀತಿಯಾದಂಥ ಮೇಜರ್ ವಿಷಯಗಳನ್ನು ಯೂನಿಟ್ 2ದಲ್ಲಿ ಕಲಿತೀರಾ. ಯೂನಿಟ್ 3 ಅಂತ ಬಂದಾಗ ಬರೀ ನಮ್ಮ ದೇಶದ ಮಟ್ಟಿಗೆ ಸೀಮಿತವಾಗಿರದೆ ಇದು ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇದು ಹೋಗುತ್ತೆ. ಇಂಟರ್ನ್ಯಾಷನಲ್ ಲಾ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡುವಂಥದ್ದು, ಈ ಲೆವೆಲ್ನಲ್ಲಿ ಇದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ದೇಶದಿಂದ ಎಕ್ಸ್ಟೆಂಡ್ ಆಗಿಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ರೀತಿ ಡಿಕ್ಲರೇಷನ್ಸ್ಗಳಿದೆ, ಸ್ಟಾಕ್ಹೋಮ್ ಡಿಕ್ಲರೇಷನ್ಸ್ ಅಥವಾ ಜಾನ್ಸ್ಬರ್ಗ್ ಡಿಕ್ಲರೇಷನ್ ಆಗಿರಬಹುದು, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ದೇಶದಿಂದ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಎನ್ವೈರನ್ಮೆಂಟ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಲಾಗಳನ್ನು ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದಾದಮೇಲೆ ನಮ್ದೊಂದು 2 ಆ್ಯಕ್ಟ್ ಇದೆ, ವಾಟರ್ ಆ್ಯಂಡ್ ಏರ್ ಪೊಲ್ಯೂಷನ್ ಆ್ಯಕ್ಟ್ ಆಗಿರ್ಬೋದು, ವಾಟರ್ ಕಂಟ್ರೋಲ್ ಪೊಲ್ಯೂಷನ್ ಆ್ಯಕ್ಟ್ ಆಗಿರ್ಬೋದು, ಅಥವಾ ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಗಿರ್ಬೋದು, ಅಥವಾ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಆಗಿರ್ಬೋದು. ಇವುಗಳನ್ನೆಲ್ಲ ಯೂನಿಟ್ 4ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಯೂನಿಟ್ 5 ಅಂತ ಬಂದಾಗ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂತಾನೆ ಇದೆ. ಸೊ ಈ ಆ್ಯಕ್ಟ್ಗಳ ಬಗ್ಗೆ ಕಲಿತೀರಾ. ಡಿಫ್ರೆಂಟ್ ಝೋನ್ಸ್ಗಳೇನು ಹೇಳ್ತೀವಿ ಅಂತ, ಮ್ಯಾಂಡೇಟ್ರಿ ಮಾಡೆಲ್ಸ್ಗಳೇನು ಹೇಳ್ತೀವಿ ಅಂತ, ಬಯೋಮೆಡಿಕಲ್ ವೇಸ್ಟ್ಗಳ ಬಗ್ಗೆ, ಈಕೋ ಮಾರ್ಕ್ನ ಬಗ್ಗೆ. ಸೊ ಈ ರೀತಿಯಾಗಿ 5 ಯೂನಿಟ್ನ ಬಗ್ಗೆ ಕಲಿತಾ ಹೋಗ್ತೀರಾ. ನಾನು ಮತ್ತೆ ವಾಪಸ್ ಬಂದು ಪ್ರತಿ ಒಂದು ಯೂನಿಟ್ ಏನಿದೆ ಆ ಯೂನಿಟ್ನ ಬಗ್ಗೆ, ಪ್ರತಿಯೊಂದು ಟಾಪಿಕ್ ಏನಿದೆ ಅದ್ರ ಬಗ್ಗೆ ಡೀಪಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಆ ರೀತಿ ವರಿ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ ಮೇಲ್ಮೇಲೆ ಹೇಳಿದ್ರು ಅಂತ. ಸೊ ಇವತ್ತು ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕಂತಾನೆ ನಾನು ಹೋಗ್ತಾ ಇರುವಂಥದ್ದು. ಓಕೆ, ಎನಿಹೋ, ಸೊ ಎನ್ವೈರನ್ಮೆಂಟಲ್ ಲಾ ಏನಿದೆ, ಸೊ ಈ ಎನ್ವೈರನ್ಮೆಂಟಲ್ ಲಾದಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಎನ್ವೈರನ್ಮೆಂಟ್ ಅಂತಂದರೆ ಏನು, ಎನ್ವೈರನ್ಮೆಂಟ್ನ ಮೀನಿಂಗ್ ಏನು. ನಾನು ಆಲ್ವೇಸ್ ಹೇಳ್ತಾ ಇರ್ತೀನಲ್ಲ, ಸೊ ಯಾವಾಗಲೂ ಕೂಡ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಮಾತಾಡುತ್ತೆ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಅಂತ. ಸೊ ಹಾಗಿದ್ದಾಗ ಎನ್ವೈರನ್ಮೆಂಟ್ ಅಂದರೆ ಏನು, ಆ ಎನ್ವೈರನ್ಮೆಂಟ್ನ ಮೀನಿಂಗ್ ಏನು, ಆ ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕಾಂಪೊನೆಂಟ್ಸು ಅಥವಾ ಮೂಲಗಳ್ಯಾವುದು, ಅವಶ್ಯಕ ಅಂಶಗಳ್ಯಾವುದು, ಅದರ ಅರ್ಥ ಏನು, ಅದರ ಘಟಕಗಳೇನು, ಈ ರೀತಿಯಾದಂಥ ವಿಷಯಗಳನ್ನು ನೋಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಬರುತ್ತೆ ಪೊಲ್ಯೂಷನ್ ಅಂತಂದ್ರೆ ಏನು, ಮಾಲಿನ್ಯ ಅಂತಂದ್ರೆ ಏನು. ಪೊಲ್ಯೂಷನ್ ಅಂತಂದ್ರೆ ತುಂಬ ಇನ್ ಜನರಲ್ ನಿಮ್ಗೆಲ್ರಿಗೂ ಗೊತ್ತಿದೆ.
ಸೊ ಅನ್ವಾಂಟೆಡ್ ಮೆಟೀರಿಯಲ್ಸ್ಗಳು ಬಂದ್ಬಿಟ್ಟು ಯಾವುದೇ ಒಂದು ಸಬ್ಸ್ಟೆನ್ಸಲ್ಲಿ ಸೇರಿಕೊಂಡಾಗ ಆಗುವಂಥ ಒಂದು ಸಮಸ್ಯೆನ ನಾವು ಪೊಲ್ಯೂಷನ್ ಅಂತೇಳಿ ಕರಿತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹೀಗಿದ್ದಾಗ ಜಸ್ಟ್ ಹಾಗೆ ಇರಿ. ಸಾರಿ, ಟೆಕ್ನಿಕಲ್ ಮೈಕ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ. ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೆ ಪೊಲ್ಯೂಷನ್ ಅಂತಂದ್ರೆ ಏನು ಅಂತ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಸೊ ಪೊಲ್ಯೂಷನ್ ಅಂತಂದ್ರೆ ಏನು, ಪೊಲ್ಯೂಷನ್ ಯಾವ ರೀತಿ ಇರುತ್ತೆ, ಸೊ ಈ ವಿಷಯಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಸೊ ಪೊಲ್ಯೂಷನ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಪೊಲ್ಯೂಷನ್ ಅಂತಂದರೆ ತುಂಬ ಸಿಂಪಲ್ ಆಗಿ ಯಾವುದೇ ಒಂದು ಅನ್ವಾಂಟೆಡ್ ಮೆಟೀರಿಯಲ್ ಏನಿದೆ ಅದು ಬಂದು ಸೇರಿಕೊಂಡಾಗ, ಸೊ ಅಲ್ಲಿರುವಂಥ ಒಂದು ವ್ಯಾಲಿಡ್ ಮೆಟೀರಿಯಲ್, ವ್ಯಾಲಿಡ್ ಏರ್, ವಾಟ್ರು ಅಥವಾ ಎನಿಥಿಂಗ್, ಇದೆಲ್ಲ ಏನಿದೆ ಏರ್, ವಾಟ್ರು, ಮಣ್ಣು, ಸಾಯಿಲ್ಲು, ಇದೆಲ್ಲ ಕಂಟ್ಯಾಮಿನೇಟ್ ಆಗುವಂಥದ್ದು. ಓಕೆ, ಸೊ ಅದೆಲ್ಲ ಮಾಲಿನ್ಯ ಆಗುವಂಥದ್ದು, ಸಮಸ್ಯೆ ಆಗುವಂಥದ್ದು ಪೊಲ್ಯೂಷನ್ ಅಂತೀವಿ. ಸೊ ಅದರ ಮೀನಿಂಗ್ ಏನು, ಅದರ ಅರ್ಥ ಏನು, ಅದು ಎಲ್ಲಿಂದ ಪೊಲ್ಯೂಟ್ ಆಗಬಹುದು, ಅದನ್ನು ಡಿಫ್ರೆಂಟ್ ಒಂದು ಬೇರೆ ಬೇರೆ ಪೊಲ್ಯೂಷನ್ನ ಟಾಪಿಕ್ಗಳನ್ನ ತೊಗೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಅದರ ಕೈಂಡ್ಸ್, ಯಾವ ಯಾವ ಒಂದು ರೀತಿಯಾದಂಥ ವಿಧಗಳಿದೆ, ಸೊ ಅದರ ಒಂದು ಪರಿಣಾಮಗಳು, ಪೊಲ್ಯೂಷನ್ ಆದರೆ ಏನು ಎಫೆಕ್ಟ್ ಆಗುತ್ತೆ ಅಂತ. ಇದನ್ನು ಈಗಿಂದಲ್ಲ, ಸುಮಾರು ನಿಮ್ಮ ಸ್ಕೂಲ್ ಲೆವೆಲಿಂದನೂ ಕೂಡ ನೋಡ್ತಾ ಬರ್ತಾ ಇದ್ದೀರಾ. ಸೊ ಅದೇನು ಸ್ಕೂಲ್ ಲೆವೆಲಿಂದ ನೋಡ್ತಾ ಬರ್ತಾ ಇದ್ದೀರಾ ಅದೇ ವಿಷಯಗಳನ್ನು ಮತ್ತೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಲಾ ಬೇಸ್ಡ್ ಆಗಿ ಮತ್ತೆ ತಗೊಳ್ತಾ ಹೋಗ್ತೀವಿ ಯೂನಿಟಲ್ಲಿ. ಆಮೇಲೆ ಇದೇ ಎನ್ವೈರ್ಮೆಂಟಲ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಏನ್ಸಿಯಂಟ್ ಆ್ಯಂಡ್ ಮೆಡಿವಲ್ ರೈಟಿಂಗ್ಸ್ಗಳೇನಿತ್ತು ಅಂದರೆ ಹಿಸ್ಟ್ರಿನ ಚೆಕ್ ಮಾಡ್ತೀರಾ. ಹಿಸ್ಟ್ರಿಯಲ್ಲಿ ಪೊಲ್ಯೂಷನ್ನ ಒಂದು ಸಮಸ್ಯೆಯ ಬಗ್ಗೆ ಏನಾದರೂ ಕನ್ಸರ್ನ್ ಇತ್ತಾ, ಸೊ ಏನು ಕನ್ಸರ್ನ್ ಇದ್ದರೆ ಏನಿತ್ತು, ಈ ಕೌಟಿಲ್ಯ ಎಲ್ಲ ಬರ್ತಾರಲ್ಲ, ಸೊ ಅವರೆಲ್ಲ ಈ ಟಾಪಿಕಲ್ಲಿ ಬರ್ತಾ ಹೋಗ್ತಾರೆ. ಆಮೇಲೆ ಎನ್ವೈರ್ಮೆಂಟಲ್ ಜೂರಿಸ್ಪ್ರುಡೆನ್ಸಿಗೆ ಏನೇನು ಬರೆದಿಟ್ಟಿದ್ರು, ಪರಿಸರ ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ಓದ್ಕೊಂಡು ಬಂದಿರಲ್ಲ, ಅದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಜೂರಿಸ್ಪ್ರುಡೆನ್ಸ್ ಏನು ಸಪೋರ್ಟ್ ಮಾಡ್ತಾ ಇತ್ತು, ನ್ಯಾಯಶಾಸ್ತ್ರ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಎನ್ವೈರ್ಮೆಂಟಲ್ ಪಾಲಿಸಿ ಹೇಗೆ ಗವರ್ನ್ ಮಾಡ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಎನ್ವೈರ್ಮೆಂಟಲ್ ಪಾಲಿಸಿ ಹೇಗೆ ವರ್ಕ್ ಆಗ್ತಾ ಇತ್ತು. ಸೊ ಈ ವಿಷಯನ ಯೂನಿಟ್ ನಂಬರ್ 1ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಯೂನಿಟ್ ನಂಬರ್ 1ಅಲ್ಲಿ ಒಂದು ಓವರಾಲ್ ಆಗಿ ಹೇಳಬೇಕು ಅಂದರೆ ತುಂಬ ಬೇಸಿಕ್ ವಿಷಯಗಳನ್ನು ಕಲಿತಾ ಹೋಗ್ತೀರಾ. ಸರ್, ಈಗ ನನಗೆ ಇದು ಹೇಳಿ ಫಸ್ಟು, ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಸಬ್ಜೆಕ್ಟನ್ನು ತೊಗೊಂಡು ನಾನು ಏನು ಮಾಡಬೇಕು, ಈ ಸಬ್ಜೆಕ್ಟನ್ನು ತೊಗೊಂಡು ನಾನು ಎಲ್ಲಿ ಯೂಸ್ ಮಾಡಲಿ, ಈ ಸಬ್ಜೆಕ್ಟನ್ನು, ಈ ಸಬ್ಜೆಕ್ಟಲ್ಲಿ ನಾನೇನು ಕೇಸ್ ಹಾಕ್ಕೊಳ್ಬೋದಾ ಅಂತ ಬಂದಾಗ, ಸೊ ಹೈಯೆಸ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಇಲ್ಲಿಂದ ಫೈಲ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಪೊಲ್ಯೂಷನ್ ನಡೀತಾ ಇದೆ, ಸೊ ಅದನ್ನು ಹೈಲೈಟ್ ಮಾಡುವಂಥದ್ದು ತುಂಬ ಜಾಸ್ತಿ ಕೇಸ್ ಇದೆ. ತುಂಬ ಟಾಪ್ ಲೆವೆಲ್ನ ಕೇಸ್ಗಳು, ತುಂಬ ಮೇಜರ್ ತುಟ್ಟಿರುವಂಥ ಕೇಸ್ಗಳು ಎನ್ವೈರ್ಮೆಂಟಲ್ ಲಾದಲ್ಲಿರುವಂಥವು. ಎನಿಹೌ, ನಿಮಗೆ ಇಡೀ ಸಬ್ಜೆಕ್ಟು ಒಂದು ಐಡಿಯಾ ಸಿಕ್ಕಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲೆಲ್ಲಿ ಕೈ ಹಾಕ್ಬೋದು ಇದರಲ್ಲಿ ಅಂತ. ಸೊ ಯೂನಿಟ್ 2ಗೆ ಅಂತ ನಾವು ಬಂದಾಗ, ಯೂನಿಟ್ 1ಅಲ್ಲಿ ನೋಡಿದ್ರೆ ಏನೇನಿದೆ ಅಂತ. ಸೊ ಯೂನಿಟ್ 2ಗೆ ಅಂತ ಬಂದಾಗ, ಯೂನಿಟ್ 2ದಲ್ಲಿ ಎನ್ವೈರ್ಮೆಂಟಲ್ ಪಾಲಿಸಿ ಆ್ಯಂಡ್ ಲಾ ಅನ್ನುವಂಥ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಎನ್ವೈರ್ಮೆಂಟಲ್ ಪಾಲಿಸಿ ಹೇಗೆ ಹೇಗೆ ವರ್ಕ್ ಆಗುತ್ತೆ, ಲಾಸ್ಗಳನ್ನು ಹೇಗೆ ಮಾಡಿದ್ದಾರೆ, ಅದರಲ್ಲಿ ಪ್ರೀ ಕಂಡೀಷನು, ಪೋಸ್ಟ್ ಕಂಡೀಷನು, ಇಂಡಿಪೆಂಡೆನ್ಸ್ ಲೆವೆಲ್ನಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ಸೊ ಅಂದರೆ ನಮ್ಮ ಭಾರತದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಏನು ಕಂಡೀಷನ್ ಇತ್ತು, ಭಾರತದಲ್ಲಿ ಸ್ವತಂತ್ರ ಬಂದಮೇಲೆ ಅದರ ಕಂಡೀಷನ್ಸ್ ಏನಿದೆ ಅಂತ ನೋಡ್ತಾ ಹೋಗ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳೇನಿದೆ, ಭಾರತದ ಸಂವಿಧಾನ ಅಂತ ನಾವೇನು ಕರಿತೀವಿ, ಈ ಸಂವಿಧಾನದ ಒಂದು ನಿಬಂಧನೆಗಳು, ಪ್ರಾವಿಷನ್ಸ್ಗಳು, ಆರ್ಟಿಕಲ್ಸ್ಗಳು ಹೇಗೆ ಎನ್ವೈರ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ, ಅದು ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು, ಸಂವಿಧಾನ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಟು ಎನ್ವೈರ್ಮೆಂಟ್ ಅಂತ ಇದೆ, ಇದನ್ನು ನಾವು ಆರ್ಟಿಕಲ್ 21ಅಲ್ಲಿ ನೋಡ್ಬೋದು. ಎಕ್ಸಾಮ್ನ ಒಂದು ಪಾಯಿಂಟ್ ಆಫ್ ವ್ಯೂದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ಆರ್ಟಿಕಲ್ 21 ಹೇಗೆ ನಮ್ಮ ಒಂದು ಎನ್ವೈರ್ಮೆಂಟ್ ಲಾನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಎನ್ವೈರ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಅದನ್ನು ಕೂಡ ಅದರಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ PIL ಕೇಳಿದ್ದೀರಾ ಕಾನ್ಸ್ಟಿಟ್ಯೂಷನಲ್ಲಿ, ಆರ್ಟಿಕಲ್ 32 ಅಂಡರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ. ಸೊ ಅದು ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಈಗ ಹಾಕ್ಕೊಳ್ತಾ ಹೋಗ್ತಾರೆ ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟು. ಏನಾದರೂ ಇಶ್ಯೂಸ್ಗಳಾದಾಗ ನೀವು ಇಲ್ಲೇ ಕೇಸ್ ಫೈಲ್ ಮಾಡುವಂಥದ್ದು, ಅದನ್ನು ನೋಡ್ತಾ ಹೋಗ್ತೀರಾ. ಆಮೇಲೆ ರೋಲ್ ಆಫ್ ಜುಡಿಷಿಯರಿ ಅಂತ ಇದೆ. ಈ ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಅಂತ ನಾವೇನು ಕರಿತೀವಿ, ನ್ಯಾಯಾಂಗ ಡಿಪಾರ್ಟ್ಮೆಂಟ್ ಅಂತ ಏನು ಕರಿತೀವಿ,
ಈ ನ್ಯಾಯಾಂಗ ಡಿಪಾರ್ಟ್ಮೆಂಟು ಹೇಗೆ ಎನ್ವೈರನ್ಮೆಂಟಲ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡುತ್ತೆ, ಇದನ್ನು ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಡಾಕ್ಟ್ರೈನ್ಸ್ಗಳಿದೆ, ಕೆಲವೊಂದು ಸಿದ್ಧಾಂತಗಳಿದೆ. ಈ ಸಿದ್ಧಾಂತಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಆಮೇಲೆ ಇದನ್ನು ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ಹೊಸ ಹೊಸ ತತ್ವಗಳು ಹೇಗೆ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನ ನೋಡ್ತೀರಾ. ಆ ತತ್ವಗಳು, ಆ ಸಿದ್ಧಾಂತಗಳು ಅಂತ ನೋಡ್ತಾ ನೋಡ್ತಾ ಅಬ್ಸುಲ್ಯೂಟ್ ಲಯಾಬಿಲಿಟಿ, ಸಂಪೂರ್ಣ ಹೊಣೆಗಾರಿಕೆ, ಆ, ಭೂಪಾಲ್ ಗ್ಯಾಸ್ ಟ್ರಾಜಿಡಿಯಲ್ಲಿ ನಾನು ಟಾರ್ಟ್ ಲಾದಲ್ಲಿ ಹೇಳ್ಕೊಟ್ಟಿದ್ದೆ, ಯೂರಿಸ್ಪ್ರುಡೆನ್ಸಲ್ಲಿ ಹೇಳ್ಕೊಟ್ಟಿದ್ದೆ ಯೂನಿಟ್ 5ದಲ್ಲಿ. ಸೊ ಅದರಲ್ಲೆಲ್ಲ ಈ ಅಬ್ಸುಲ್ಯೂಟ್ ಲಯಬಿಲಿಟಿ ಕಾನ್ಸೆಪ್ಟ್ ಬಂದಿದೆ ಅಲ್ವಾ, ಅದೇ ಕಾನ್ಸೆಪ್ಟನ್ನು ಇಲ್ಲಿ ಮತ್ತೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಹೇಗೆ ಏನಾದರೂ ಸಮಸ್ಯೆ ಆದಾಗ ಎನ್ವೈರನ್ಮೆಂಟಿಗೆ ಲಯಬಿಲಿಟಿನ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂತ ಇದೆ. ಸೊ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲಲ್ಲಿ ಇದು ಹೇಗೆ ಅಂದರೆ, ಯಾರು ಎಷ್ಟರ ಮಟ್ಟಿಗೆ ಯಾವ ದೇಶ ಮಾಲಿನ್ಯ ಮಾಡುತ್ತೆ, ಯಾರು ಎಷ್ಟರ ಮಟ್ಟಿಗೆ ಮಾಲಿನ್ಯ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ. ನಾನು ಹೇಳ್ತೇನೆ ಇನ್ನು ತುಂಬ ಡೀಪಾಗಿ. ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ಗಳಂತ ಇದೆ. ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ಗಳಂದರೆ ಇನ್ನೂ ಪೊಲ್ಯೂಷನ್ ಆಗೋದಕ್ಕಿಂತ ಮುಂಚೆನೇ ಮುನ್ನೆಚ್ಚರಿಕೆ ತತ್ವಗಳನ್ನು ಹೇಗೆ ನೀವು ಕನ್ಸಿಡರ್ ಮಾಡ್ತೀರಾ ಅಂತ. ಸೊ ಅದಾದಮೇಲೆ ಇಂಟರ್ ಜನ್ರೇಷನಲ್ ಈಕ್ವಾಲಿಟಿ ಪ್ರಿನ್ಸಿಪಲ್ ಅಂತ ಇದೆ, ಇಕ್ವಿಟಿ ಪ್ರಿನ್ಸಿಪಲ್. ಪೀಳಿಗೆಗೆ ಹೋದಾಗ, ಜನ್ರೇಷನ್ ಗ್ಯಾಪ್ ಆದಾಗ, ಸೊ ಅವರ ಒಂದು ಈಕ್ವಿಟಿ ಪ್ರಿನ್ಸಿಪಲ್ಲು ಅಥವಾ ಎನ್ವೈರನ್ಮೆಂಟು ಅದನ್ನೆಲ್ಲ ಮೇಂಟೈನ್ ಮಾಡುವಂಥ ಡಿಫ್ರೆನ್ಸ್ ಆಗುತ್ತೆ. ಸೊ ಅದನ್ನು ಹೇಗೆ ಆಪ್ರೇಟ್ ಮಾಡ್ತೀರಾ ಅಂತ ನೋಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರೈನ್ ಅಂತ ಇದೆ. ಸೊ ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರೈನ್, ಸಾರ್ವಜನಿಕ ನಂಬಿಕೆ ಸಿದ್ಧಾಂತ ಅಂತ. ಸೊ ಅದೊಂದು ಡಾಕ್ಟ್ರೈನ್ ಇದೆ, ಅದ್ರ ಬಗ್ಗೆನೂ ಕೂಡ ಕಲಿತಾ ಹೋಗ್ತೀರಾ. ಈ ರೀತಿಯಾಗಿ ಯೂನಿಟ್ 2ದಲ್ಲಿ ಹೇಗೆ ಲಾಸ್ಗಳಿದೆ, ಡಾಕ್ಟ್ರೈನ್ಸ್ಗಳಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು, ಕಾನ್ಸ್ಟಿಟ್ಯೂಷನ್ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ನೋಡ್ತಾ ಹೋಗ್ತೀರಾ. ಯೂನಿಟ್ 2 ಆದಮೇಲೆ ಈಗ ಯೂನಿಟ್ 3ಗೆ ಎಂಟ್ರಿ ಕೊಡ್ತಾ ಇದ್ದೇನೆ ನಾನು. ಸೊ ಯೂನಿಟ್ 3ಯಲ್ಲಿ ನೀವೇನೇನು ನೋಡ್ಬೋದು ಅಂತ. ಸೊ ಯೂನಿಟ್ 3 ಅಂತ ನೀವು ಬಂದಾಗ, ಯೂನಿಟ್ 3ಯಲ್ಲಿ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ನೋಡ್ತಾ ಹೋಗ್ತೀರಾ. ಅಂದರೆ ಯೂನಿಟ್ 3ಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಏನಿದೆ, ಇಂಟರ್ನ್ಯಾಷನಲ್ ಲೆವೆಲ್ನ ಒಂದು ಮಟ್ಟಿಗೆ ನೋಡ್ತೀರಾ. ಅಂದರೆ ನ್ಯಾಷನಲಿಂದ ಇಂಟರ್ನ್ಯಾಷನಲ್ ಲೆವೆಲ್. ಈಗ ನಮ್ಮ ದೇಶ ಇದೆ, ನಮ್ಮ ದೇಶದಲ್ಲಿ ಇಲ್ಲೆಲ್ಲ ಒಂದು ಫ್ಯಾಕ್ಟ್ರಿ ಇದೆ ಅಂತ ಅನ್ಕೋಣ, ಇಲ್ಲಿದೆ ಫ್ಯಾಕ್ಟ್ರಿ ಅಂತ ಅನ್ಕೋಣ, ಪಕ್ಕದಲ್ಲಿ ಚೈನಾಗಿನ ಎಲ್ಲ ಇದೆ. ಚೈನಾದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅಥವಾ ಬಾಂಗ್ಲಾದೇಶದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಈಗ ಬಾಂಗ್ಲಾದೇಶದವರು ಅಥವಾ ಚೈನಾದವರು ಒಂದು ಫ್ಯಾಕ್ಟ್ರಿನ ನಮ್ಮ ಬಾರ್ಡ್ರಲ್ಲಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಹೊಗೆ, ಅಥವಾ ಇಲ್ಲಿ ನಮ್ಮ ದೇಶದಲ್ಲಿ ಬರುವಂಥ ನದಿಗೆ ಇದು ಬಿಡುವಂಥದ್ದು, ಏನು ಕೆಮಿಕಲ್ಸ್ಗಳನ್ನು ಬಿಡುವಂಥದ್ದು, ನಮ್ಮ ದೇಶದಲ್ಲಿ ಬರುವಂಥ ನದಿಗೆ ಅಟ್ಯಾಚ್ ಮಾಡಿ ಅವರ ಒಂದು ಪೊಲ್ಯೂಟ್ ಆಗಿರುವಂಥ ಪೊಲ್ಯೂಟೆಡ್ ಕಂಟೆಂಟ್ ಇರುವಂಥ ವಾಟ್ರನ್ನ ಬಿಡುವಂಥದ್ದು. ಇದೆಲ್ಲ ಮಾಡಿದರೆ ಅದಕ್ಕೆಲ್ಲ ಲಾಸ್ ಬೇಡವಾ? ಅದಕ್ಕೆಲ್ಲ ಲಾಸ್ ಬೇಕಲ್ಲ. ಆ ಲಾಸ್ಗಳನ್ನು ನೀವು ಯೂನಿಟ್ 3ಯಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಅದನ್ನು ನೋಡ್ತಾ ಇರಬೇಕಾದ್ರೆ ಒಂದು ಮೇಜರ್ ಟಾಪಿಕ್ ಇದೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ. ಸಸ್ಟೈನೇಬಲ್ ಡೆವಲಪ್ಮೆಂಟಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಲ್ಲ ಕುಂತು ಹೇಗೆ ಡಿಸಿಷನ್ಸ್ಗಳನ್ನ ತಗೊಂಡಿದ್ದಾರೆ ಅಂತ ನೋಡ್ತೀರಾ. ಸೊ ಅದಾದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ನ ಕನ್ವೆನ್ಷನ್ಸ್ಗಳು ಏನೇನು ಹೇಳುತ್ತೆ, ಆ ಇಂಟರ್ನ್ಯಾಷನಲ್ ಲೆವೆಲ್ನ ಕನ್ವೆನ್ಷನ್ಸ್ಗಳು ಹೇಳ್ತಾ ಇರಬೇಕಾದ್ರೆ ಅದರ ಡೆವಲಪ್ಮೆಂಟ್ಗಳನ್ನು ಹೇಗೆ ಮಾಡ್ತೀರಾ, ಎನ್ವೈರನ್ಮೆಂಟ್ ಲಾಸ್ಗಳಲ್ಲಿ ಹೇಗೆ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ನ ಪಾಲಿಸೀಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನಾವು ಡಿಕ್ಲರೇಷನ್ಸ್ಗಳನ್ನು ಅಥವಾ ಲಾಸ್ಗಳನ್ನು ನೋಡಿದಾಗ, ಸ್ಟಾಕ್ ಹೋಮ್ ಟು ಜಾನ್ಸ್ಬರ್ಗ್ ಡಿಕ್ಲರೇಷನ್ ಅಂತ ಇದೆ. ಅಂದರೆ ಫ್ರಮ್ ಸ್ಟಾಕ್ ಹೋಮ್ ಟು ಜಾನ್ಸ್ಬರ್ಗ್ ಡಿಕ್ಲರೇಷನ್ ಅಂತ ಇದೆ. ಇದ್ರ ಮಧ್ಯದಲ್ಲಿ ಸುಮಾರು ಮೀಟಿಂಗ್ಸ್ಗಳು ನಡೆದಿದೆಯಂತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಓಕೆ, ಎಲ್ಲಿ ನೀವು ಫಸ್ಟ್ನೇ ಒಂದು ಡಿಸ್ಕಷನ್ ಶುರು ಆಗಿದ್ದು ಈ ಸ್ಟಾಕ್ ಹೋಮ್ ಡಿಕ್ಲರೇಷನಿಂದ, ಅಲ್ಲಿಂದ ಹಿಡಿದು ಜಾನ್ಸ್ಬರ್ಗ್ ಡಿಕ್ಲರೇಷನ್ವರೆಗೂ ಏನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕುಂತು ಡಿಸ್ಕಷನ್ ಮಾಡಿ ಏನೇನು ಪಾಲಿಸೀಸ್ಗಳನ್ನು, ಲಾಸ್ಗಳನ್ನು ದೇಶಗಳ ಮಧ್ಯದಲ್ಲಿ, ನೇಷನ್ ಟು ನೇಷನ್ನ ಮಧ್ಯದಲ್ಲಿ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ಬೌಂಡ್ರಿ ಲೆವೆಲ್ನಲ್ಲಿ ಪೊಲ್ಯೂಷನ್ ಹಜಾರ್ಡ್ಸ್ಗಳು, ರೆಗ್ಯುಲೇಷನ್ಸ್ಗಳು ಹೇಗೆ ಮಾಡಿದ್ದಾರೆ. ಸೊ ಎಲ್ರಿಗೂ ಸಂಬಂಧಪಟ್ಟ ಹಾಗೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನಲ್ಲಿ ಕಾಮನ್ ಆಗಿರುವಂಥ ಅಂಶಗಳು ಯಾವುದು, ಫ್ಯಾಕ್ಟ್ಸ್ಗಳು ಯಾವುದು. ಸೊ ಅದಾದಮೇಲೆ ಕ್ರಿಮಿನಲ್ ಲಾ ಮತ್ತು ಎನ್ವೈರನ್ಮೆಂಟಲ್ ಲಾ ಹೇಗೆ ಸಂಬಂಧ ಹೊಂದಿದೆ, ಹೇಗೆ ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ನಾವು ಸ್ಟಡಿ ಮಾಡ್ಬೋದು ಅನ್ನುವಂಥದ್ದನ್ನು ಯೂನಿಟ್ 3ಯಲ್ಲಿ ನೋಡ್ತೀರಾ. ಸೊ ಓವರಾಲ್ ಹೇಳಬೇಕು ಅಂದರೆ ಯೂನಿಟ್ 3ಯಲ್ಲಿ ಬಂದು ಓವರಾಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ಮಾತಾಡ್ತೀರಾ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಲಾ ಅಂತಂದ್ರೆ ಏನು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಹೇಗೆ ವರ್ಕ್ ಆಗ್ತಾ ಇದೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ರೆ ಏನು, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗಳು ಹೇಗೆ ವರ್ಕ್ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಲಾಸ್, ಪಾಲಿಸೀಸ್ ಅವೆಲ್ಲ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನೋಡ್ತಾ ಸ್ಟಾಕ್ ಹೋಮ್ ಡಿಕ್ಲರೇಷನ್, ಜಾನ್ಸ್ಬರ್ಗ್ ಡಿಕ್ಲರೇಷನ್ ಅಥವಾ ಬೌಂಡ್ರೀಸ್ಗಳು, ಹಜಾರ್ಡ್ಸ್ಗಳು, ರೆಗ್ಯುಲೇಷನ್ಸ್ಗಳು, ಕಾಮನ್ ಲಾ ಆಸ್ಪೆಕ್ಟ್ಸ್ಗಳು ಎಲ್ಲದನ್ನು ಕೂಡ ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ 3 ಆದರೆ, ಯೂನಿಟ್ 4 ಅಂತ ಬಂದಾಗ, ಯೂನಿಟ್ 4ಅಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ ಅಂತ. ಸೊ ಯೂನಿಟ್ 4ಅಲ್ಲಿ ನಾವು ಬಂದಾಗ, ಯೂನಿಟ್ 4ಅಲ್ಲಿ ನಾವು ಕೆಲವೊಂದು ಯೂನಿಟ್ 4 ಮತ್ತು ಯೂನಿಟ್ 5ದಲ್ಲಿ ಕೆಲವೊಂದು ಆ್ಯಕ್ಟ್ಗಳನ್ನು ನೋಡ್ತಾ ಹೋಗ್ತೀವಿ.
ಸೊ ಅದರಲ್ಲಿ ಮೊದಲನೇ ಆ್ಯಕ್ಟ್ ಬಂದ್ಬಿಟ್ಟು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ವಾಟರ್ ಆ್ಯಂಡ್ ಏರ್ ಪೊಲ್ಯೂಷನ್ ಅಂತ ಇದೆ. ಸೊ ಅದರಲ್ಲಿ ಡಿಫ್ರೆಂಟ್ ಆ್ಯಕ್ಟ್ಸ್ಗಳಿದೆ. ಸೊ ವಾಟರ್ಗೆ ಒಂದು ಡಿಫ್ರೆಂಟ್ ಆ್ಯಕ್ಟ್ ಇದೆ, ಏರ್ಗೆ ಒಂದು ಡಿಫ್ರೆಂಟ್ ಆ್ಯಕ್ಟ್ ಇದೆ. ವಾಟರ್ಗೆ ಸಂಬಂಧಪಟ್ಟ ಹಾಗೆ 1974ನ ಆ್ಯಕ್ಟ್ ಇದೆ. ಏರ್ಗೆ ಸಂಬಂಧಪಟ್ಟ ಹಾಗೆ 1981ನ ಆ್ಯಕ್ಟ್ ಇದೆ. 1981ನಲ್ಲಿ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ. ವಾಟರ್ಗೆ ಸಂಬಂಧಪಟ್ಟ ಹಾಗೆ 1974ಅಲ್ಲಿ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ. ಸೊ ಆ ಜಾರಿಗೆ ತಂದ್ಬಿಟ್ಟು ಆ ಕಾಯ್ದೆಯ ಅಡಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅವರಿಗೆ ಒಂದಿಷ್ಟು ಪವರ್ಸ್ ಮತ್ತು ಫಂಕ್ಷನ್ಸ್ಗಳನ್ನು ಕೊಡ್ತಾರೆ. ಸೊ ಆ ಪವರ್ಸ್ ಫಂಕ್ಷನ್ಸ್ಗಳೇನಿದೆ ಇದನ್ನ ಎಲ್ಲರೂ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಕೊಟ್ಟಿರುವಂಥ ಪವರ್ಸ್ ಆ್ಯಂಡ್ ಫಂಕ್ಷನ್ ಅದಾದ ಮೇಲೆ ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ, ಬೇಕಿದ್ದು ಫ್ಯಾಕ್ಟ್ರಿ ಸೀಸ್ ಮಾಡ್ತಾರೆ. ಆ ರೀತಿಯಾದಂಥ ಅವ್ರಿಗೆ ಒಂದು ಪವರ್ಸ್ಗಳು ಕೊಟ್ಟಿದ್ದಾರೆ. ನಾನು ತುಂಬ ಡೀಪಾಗಿ ಒಂದು ಸ್ಟಡಿ ಮಾಡ್ತೇನೆ. ಸೊ ಅದನ್ನೇನಾದ್ರು ಫಾಲೋ ಮಾಡಿಲ್ಲ ಅಂತಂದರೆ ಅಪರಾಧ ಮತ್ತು ದಂಡಗಳು, ಅಫೆನ್ಸ್ ಆ್ಯಂಡ್ ಪೆನಾಲ್ಟೀಸ್ಗಳನ್ನು ಕೂಡ ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಮಿಡೀಸ್ಗಳಿದೆ. ಇನ್ ಕೇಸ್ ಆಫ್ ವಾಟರ್ ಅಥವಾ ಏರ್ ಪೊಲ್ಯೂಷನ್ನಲ್ಲಿ ಏನಾದರೂ ಸಮಸ್ಯೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ಕಿಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ಯಾವ ರೀತಿಯಾದಂತಹ ಪರಿಹಾರಗಳನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾಯ್ಸ್ ಪೊಲ್ಯೂಷನ್ ಅನ್ನುವಂಥದ್ದು ಬರುತ್ತೆ. ನಾಯ್ಸ್ ಪೊಲ್ಯೂಷನ್ ಅಂತಂದರೆ ಶಬ್ದ ಮಾಲಿನ್ಯ. ತುಂಬ ಈಸಿ ಸಬ್ಜೆಕ್ಟ್ ಇದು. ಎನ್ವೈರ್ನ್ಮೆಂಟಲ್ ಲಾ ಅಂದರೆ ತುಂಬ ಈಸಿ ಸಬ್ಜೆಕ್ಟು, ಗೊತ್ತಾಗುವಂಥದ್ದು, ಕಾಣಿಸುವಂಥದ್ದು, ಫೇಲ್ ಆಗದೇ ಇರುವಂಥ ಸಬ್ಜೆಕ್ಟ್ ಇದು. ಅಷ್ಟು ಈಸಿ ಸಬ್ಜೆಕ್ಟ್ ಇದು. ಆದರೆ ಒಂದು ಸ್ವಲ್ಪ ಸೆಕ್ಷನ್, ರೂಲ್ಸ್, ಲಾಸ್, ಕೇಸ್ ಲಾಸ್ಗಳನ್ನು ಓದ್ಕೊಂಡ್ರೆ ಇದು ಆರಾಮಾಗಿ ಪಾಸ್ ಆಗ್ತೀರಾ. ನಾಯ್ಸ್ ಪೊಲ್ಯೂಷನ್ ಅಂತ ಇದೆ. ಸೊ ಈ ನಾಯ್ಸ್ ಪೊಲ್ಯೂಷನಲ್ಲಿ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ಗಳು ಏನೇನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀರಾ. ಸೊ 2000ರಲ್ಲಿ ಕಾಯ್ದೆ ಬಂದಿದೆ ನಾಯ್ಸ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಕಾಡು ಪ್ರಾಣಿಗಳು, ವೈಲ್ಡ್ ಲೈಫ್ ಅಂತ ನಾವೇನು ಕರಿತೀವಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಈ ಕಾಯ್ದೆಗಳ ಬಗ್ಗೆ ನೋಡ್ತಾ ಹೋಗ್ತೀರಾ. ಈ ಕಾಯ್ದೆನ ನೋಡ್ತಾ ಇರಬೇಕಾದ್ರೆ ಹಂಟಿಂಗ್ ಮಾಡುವಂಥದ್ದು ಅಥವಾ ಈ ಪ್ರಾಣಿಗಳ ಚರ್ಮ ಆಗಿರಬಹುದು ಅಥವಾ ಪ್ರಾಣಿಗಳ ವಸ್ತುಗಳಾಗಿರ್ಬೋದು ಅಥವಾ ದಂತ, ಹಲ್ಲು ಇವನ್ನೆಲ್ಲ ವ್ಯಾಪಾರ ಮಾಡುವಂಥದ್ದು, ಎಷ್ಟು ಲೆವೆಲಿಗೆ ಬ್ಯಾನು, ಏನು ಸೆಕ್ಷನ್ ಬರುತ್ತೆ ಅಂತ ನೋಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನನ್ನು ಆ್ಯಕ್ಟ್ ಏನು ಹೇಳುತ್ತೆ ಅದರ ಅಥಾರಿಟೀಸ್ಗಳು ಅಥವಾ ಅದರ ಅಧಿಕಾರಿಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನಲ್ಲಿ ನಮ್ಮ ಜುಡಿಷಿಯರಿ ಏನಿದೆ ಅಥವಾ ನಮ್ಮ ನ್ಯಾಯಾಂಗ ಏನಿದೆ ಯಾವ ರೀತಿಯಾದಂಥ ಒಂದು ಪಾತ್ರನ ಅನುಭವಿಸಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀರಾ. 1980 ಆಮೇಲೆ ಇನ್ನೊಂದು ಆ್ಯಕ್ಟ್ ಇದೆ, ಫಾರೆಸ್ಟ್ ಆ್ಯಕ್ಟ್ 1980. ಸೊ ಇದ್ರ ಬಗ್ಗೆನೂ ಸ್ಟಡಿ ಮಾಡ್ತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗದ ಒಂದು ಅಪ್ರೋಚ್ ಏನಿದೆ, ಜುಡಿಷಿಯಲ್ ಒಂದು ಅಪ್ರೋಚ್ ಏನಿದೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಒಂದು ಓವರಾಲ್ ಹೇಳಬೇಕು ಅಂದರೆ ಇದ್ರಲ್ಲಿ ಸುಮಾರು ಆ್ಯಕ್ಟ್ಗಳನ್ನು ಕಲಿತಾ ಹೋಗ್ತೀರಾ. ಸೊ ಅದು ನಾನು ಲೀಸ್ಟ್ ಔಟ್ ಮಾಡಿ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಫಸ್ಟ್ ಆ್ಯಕ್ಟ್ ಕಲಿತೀರಾ ನೀವು ವಾಟರ್ ಪೊಲ್ಯೂಷನ್ ಆ್ಯಕ್ಟ್ 1974, ಆಮೇಲೆ ಏರ್ ಪೊಲ್ಯೂಷನ್ ಆ್ಯಕ್ಟ್ 1981, ಅದಾದಮೇಲೆ ನಾಯ್ಸ್ ಪೊಲ್ಯೂಷನ್ ಆ್ಯಕ್ಟನ್ನು ಕಲಿತಾ ಹೋಗ್ತೀರಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ 2000. ಸೊ ನೆಕ್ಸ್ಟ್ ಬಂದುಬಿಟ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ 1972 ಅದು ಕಲಿತೀರಾ. ಸೊ ಲಾಸ್ಟ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಏನಿದೆ 1980 ಇದನ್ನ ಕಲಿತೀರಾ. ಸೊ ಟೋಟಲ್ ಆಗಿ ಈ ಯೂನಿಟಲ್ಲಿ 5 ಕಾನೂನುಗಳನ್ನು ಕಲಿತಾ ಹೋಗ್ತೀರಾ. ಇದರಲ್ಲೇ ತುಂಬ ವೆರಿ ಇಂಪಾರ್ಟೆಂಟ್ ಇರುವಂಥವನ್ನ ನಾನು ತೆಗೆದುಬಿಟ್ಟು ಮತ್ತೆ ಅದರಲ್ಲೇ ಹೈಲೈಟ್ ಮಾಡಿ ಇಂಟರ್ನಲ್ ಏನು ಕೇಳ್ಬೋದು ಅಂತ ಹೈಲೈಟ್ ಮಾಡಿ ನಿಮಗೆ ಕ್ಲಾಸಸ್ಗಳನ್ನು ಫಿನಿಶ್ ಮಾಡಿದ್ದೀನಿ. ಇದಿಷ್ಟು ಯೂನಿಟ್ 4. ಈಗ ಯೂನಿಟ್ 5 ಅಂತ ನಾವು ಬಂದಾಗ, ಸೊ ಯೂನಿಟ್ 5ದಲ್ಲಿ ನಾವೇನೇನು ನೋಡ್ಬೋದು ಅಂತ ಬಂದಾಗ, ಯೂನಿಟ್ 5ದಲ್ಲಿ ಎನ್ವೈರ್ನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಏನಿದೆ ಅದನ್ನು ಮೇಜರಾಗಿ ನೋಡ್ತಾ ಹೋಗ್ತೀರಾ. ಇದರಲ್ಲಿ ಒಂದೇ ಕಾಯ್ದೆನ ಕಲಿತೀರಾ, 1986ನ ಕಾಯ್ದೆ. ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಲಾಸ್ಟ್ ಯೂನಿಟಲ್ಲಿ ನೋಡಿದಂಥ ಎಲ್ಲ ಆ್ಯಕ್ಟ್ನ ಒಂದು ಓವರ್ ಆಲ್ ಒಂದು ಆ್ಯಕ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಆ್ಯಕ್ಟ್ಗಳು ಜೀವಂತವಾಗಿದೆ, ಈ ಆ್ಯಕ್ಟು ಜೀವಂತವಾಗಿದೆ. ಸೊ ಇದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್, ಓವರ್ ಆಲ್, ಸೈಲೆಂಟ್ ಫ್ಯೂಚರ್ಸ್ ಇದನ್ನೆಲ್ಲ ನೋಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ಇಕೋ ಮಾರ್ಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದನ್ನು ಕೂಡ ನೋಡ್ತಾ ಹೋಗ್ತೀರಾ. ಆದಮೇಲೆ ಎನ್ವೈರ್ನ್ಮೆಂಟ್ನಲ್ಲಿ ಆಡಿಟಿಂಗ್ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ಕೋಸ್ಟಲ್ ಝೋನ್ ಅಂತ ಕರಿತೀವಲ್ಲ ನಾವು, ಕರಾವಳಿ, ಈ ಬೀಚ್ ಸೈಡ್ ಅಂದರೆ ನಮ್ಮ ಮಂಗಳೂರು ಅಲ್ವಾ, ಮಂಗಳೂರು, ಮುಂಬೈ, ಕೇರಳ, ಈ ಕಡೆ ಹೋದರೆ ತಮಿಳ್ನಾಡು, ಚೆನ್ನೈ, ವಿಶಾಖಪಟ್ಟಣ. ಸೊ ಆ ಏರಿಯಾಸ್ಗಳಲ್ಲಿ ಏನಿದೆ, ಸೊ ಆ ಏರಿಯಾಸ್ಗಳಲ್ಲಿ ಹೇಗೆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇದೆ. ಸೊ ಬಿಫೋರ್, ಇದು ತುಂಬ ಇಂಪಾರ್ಟೆಂಟು, ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತೀವಿ. ಬಿಫೋರ್ ಎನಿ ಪ್ರಾಜೆಕ್ಟ್ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಎನ್ವೈರ್ನ್ಮೆಂಟ್ ಏನಿದೆ, ಸೊ ಅದರ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಬೀಳುತ್ತೆ, ಅದರ ಒಂದು ಪರಿಣಾಮ ಯಾವ ರೀತಿ ಬೀಳುತ್ತೆ ಅನ್ನುವಂಥದ್ದನ್ನು ನೋಡೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಆಮೇಲೆ ಡಿಸ್ಕ್ರಿಷನರಿ ಮಾಡೆಲ್ ಆ್ಯಂಡ್ ಮ್ಯಾಂಡೇಟ್ರಿ ಮಾಡೆಲ್ಸ್ಗಳೇನಿದೆ, ಸೊ ಎನ್ವೈರ್ನ್ಮೆಂಟಲ್ನ ಪ್ರೊಟೆಕ್ಷನ್ ಮಾಡ್ತಾ ಇರಬೇಕಾದ್ರೆ ವಿವೇಚನಕ್ಕೆ ಸಂಬಂಧಪಟ್ಟಂತಹ ಮಾಡೆಲ್ಸ್ಗಳು ಯಾವ್ದ್ಯಾವುದು,
ಸೊ ಕಡ್ಡಾಯವಾಗಿ ನಾವು ಮಾಡುವಂಥ ಒಂದು ಇರುವಂಥ ಕಡ್ಡಾಯವಾದಂಥ ಅಥವಾ ಡಿಸ್ಕ್ರಿಷನರಿ ವಿವೇಚನೆಗೆ ಸಂಬಂಧಪಟ್ಟಂಥ ಮಾಡೆಲ್ಸ್ಗಳು ಯಾವ್ದ್ಯಾವುದು ಅಂತ ನೋಡ್ತಾ ಹೋಗ್ತೀರಾ. ಬಯೋಮೆಡಿಕಲ್ ವೇಸ್ಟ್ ಏನಿದೆ ಅದನ್ನು ಹೇಗೆ ಮಾನಿಟರ್ ಮಾಡಬೇಕು ಅಂತ. ಈಗ ಹಾಸ್ಪಿಟಲ್ಗಳಲ್ಲಿ ಏನಿರ್ತಾರೆ ಇಲ್ಲ ಇಂಜೆಕ್ಷನ್ಸ್ಗಳನ್ನು ಅದು ಇದು ಎಲ್ಲದನ್ನು ಕೂಡ ಹಾಗೆ ಎಸ್ಬಿಟ್ಟಿರ್ತಾರೆ ಎಲ್ಲಿ ಬೇಕಲ್ಲಿ. ತುಂಬ ಡೇಂಜರ್ ಅದೆಲ್ಲ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ. ಆಮೇಲೆ ಸಾಲಿಡ್ ವೇಸ್ಟ್ ಏನಿದೆ ಅದನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ. ಎಲ್ಲದನ್ನು ಕೂಡ ನೀವು ಯೂನಿಟ್ 5ದಲ್ಲಿ ಕಲಿತೀರಾ. ತುಂಬ ಸಿಂಪಲ್ ಇದೆ ಸಬ್ಜೆಕ್ಟು. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಇದೆ. ತುಂಬ ಆಡು ಭಾಷೆಯಲ್ಲಿ ತುಂಬ ಆರಾಮಾಗಿ ನಾನು ಅರ್ಥ ಮಾಡಿಸ್ತೇನೆ. ಏನೂ ಕಾಂಪ್ಲಿಕೇಟ್ ಇರುವಂಥದ್ದಲ್ಲ. ಎಲ್ಲ ಅರ್ಥ ಆಗುವಂಥದ್ದೇ ಸುತ್ತಮುತ್ತ ಎನ್ವೈರ್ನ್ಮೆಂಟಲ್ಲಿ ಇರುವಂಥದ್ದು. ಇದಿಷ್ಟು ನಿಮ್ಮ 5 ಯೂನಿಟ್ಗಳ ಬಗ್ಗೆ. ಓಕೆ. ಸೊ ಒನ್ಸ್ ಅಗೇನ್ ಕ್ವಿಕ್ ರಿವಿಷನ್ ಮಾಡಬೇಕು ಅಂತಂದರೆ ಯೂನಿಟ್ 1ನಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್, ಎನ್ವೈರ್ನ್ಮೆಂಟ್ ಅಂದರೆ ಏನು, ಮೀನಿಂಗು, ಅದು ಇದು, ಸೋರ್ಸು, ಕೈಂಡ್ಸು, ಏನ್ಸಿಯಂಟ್, ರಿವಿಷನ್, ಮೆಡಿವಲ್ ಎಲ್ಲ ಕಲಿತಾ ಹೋಗ್ತೀರಾ. ಯೂನಿಟ್ 2 ಅಂತ ಬಂದಾಗ ಇಂಡಿಯನ್ ಲಾಸ್ಗಳು, ಪಾಲಿಸೀಸ್ಗಳೇನಿತ್ತು, ಡಾಕ್ಟ್ರಿನ್ಸ್ಗಳೇನಿತ್ತು ಅನ್ನುವಂಥದ್ದು, ಪ್ರೀ ಪೋಸ್ಟ್ ಕಂಡೀಷನ್ ಕಲಿತೀರಾ. ಯೂನಿಟ್ 3ಅಲ್ಲಿ ಒಂದು ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಕನ್ಸರ್ನ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀರಾ. ಯೂನಿಟ್ 4 ಅಂತ ಬಂದಾಗ ವಾಟ್ರು, ಹೇರು, ನಾಯ್ಸು, ವಾಟರ್ ಪೊಲ್ಯೂಷನ್ನು, ಫಾರೆಸ್ಟ್ ಕನ್ಸರ್ವೇಷನ್ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯ್ದೆಗಳು ಕಲಿತೀರಾ. ಯೂನಿಟ್ 5 ಅಂತ ಬಂದಾಗ 1986 ಎನ್ವೈರ್ನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಕಲಿತಾ, ಇಂಪ್ಯಾಕ್ಟ್, ಆಡಿಟ್, ಅಸೆಸ್ಮೆಂಟ್, ಬಯೋಮೆಡಿಕಲ್ ವೇಸ್ಟ್ ಈ ಕಾನ್ಸೆಪ್ಟ್ಗಳನ್ನ ಕಲಿತಾ ಹೋಗ್ತೀರಾ. ಸೊ 100% ಕ್ಲಾಸಸ್ಗಳಿಗೆ ಕೆಳಗಡೆ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡಿ. 100% ಕ್ಲಾಸಸ್ಗಳು ಅವೈಲೇಬಲ್ ಆಗುತ್ತೆ. ಪ್ರತಿ ಟಾಪಿಕ್ ಮೇಲೆ ಇದೇ ರೀತಿಯಾಗಿ ತುಂಬ ಸಿಂಪಲಾಗಿ ನಾನು ಕ್ಲಾಸಸ್ಗಳು ಮಾಡಿಕೊಟ್ಟಿದ್ದೇನೆ. ಎಲ್ಲ ಕ್ಲಾಸಸ್ಗಳು ನಂದೇ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.